ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡಲು ನಾನು ಸದಾ ಪ್ರಯತ್ನಿಸುತ್ತೇನೆ. ಇವತ್ತು ನಾವು ವಿಭಕ್ತಿ ಪ್ರತ್ಯಯಗಳು ಮತ್ತು ದ್ವಿರುಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ವಿಭಕ್ತಿ ಪ್ರತ್ಯಯಗಳು ಎಂದರೇನು ಮತ್ತು ಅವುಗಳನ್ನು ನಾವು ಹೇಗೆ ಬಳಕೆ ಮಾಡುತ್ತೇವೆ ಎಂಬುದರ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಮೊದಲು ವಿಭಕ್ತಿ ಪ್ರತ್ಯಯಗಳು ಎಂದರೆ ನಾಮ ಪ್ರಕೃತಿಗಳ ಮುಂದೆ ಪ್ರತ್ಯಯಗಳು ಸೇರಿಕೊಂಡು ನಾಮಪದವನ್ನು ರಚನೆ ಮಾಡುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಈ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಹೊಸಗನ್ನಡದಲ್ಲಿ ಮತ್ತು ಹಳೆಗನ್ನಡದಲ್ಲಿ ಸಹ ನೋಡಬಹುದು. ಆದರೆ ನಾವು ಹೊಸಗನ್ನಡದಲ್ಲಿ ಮಾತ್ರ ಕಲಿಯೋಣ. ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಊ, ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಅಣ್ಣು, ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಇಂದ, ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಗೆ, ಇಗೆ, ಕೆ, ಅಕ್ಕೆ, ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ದೆಸೆಯಿಂದ, ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಅ, ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಅಲ್ಲಿ, ಅಲಿ, ಓಳು ಮತ್ತು ಕೊನೆಯದಾಗಿ ಸಂಬೋಧನಾ ವಿಭಕ್ತಿ ಪ್ರತ್ಯಯಕ್ಕೆ ಆ, ಎ, ಇರ ಎಂಬ ಹೊಸಗನ್ನಡದಲ್ಲಿ ನಾವು ವಿಭಕ್ತಿ ಪ್ರತ್ಯಯವನ್ನು ನೋಡಬಹುದು. ಈಗ ಮನೆ ಎಂಬ ಪದವನ್ನು ಬಳಕೆ ಮಾಡಿ ವಿಭಕ್ತಿ ಪ್ರತ್ಯಯವನ್ನು ನೋಡೋಣ. ಮೊದಲಿಗೆ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಮನೆ ಪ್ಲಸ್ ಊ, ಮನೆಯು. ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಮನೆ ಪ್ಲಸ್ ಅನ್ನು, ಮನೆಯನ್ನು. ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಮನೆ ಪ್ಲಸ್ ಇಂದ, ಮನೆಯಿಂದ. ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಮನೆ ಪ್ಲಸ್ ಗೆ, ಮನೆಗೆ. ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಮನೆ ಪ್ಲಸ್ ದೆಸೆಯಿಂದ, ಮನೆಯ ದೆಸೆಯಿಂದ. ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಮನೆ ಪ್ಲಸ್ ಅ, ಮನೆಯ. ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ಹಾಗೆ ಕೊನೆಯದಾಗಿ ಸಂಬೋಧನಾ ವಿಭಕ್ತಿ ಪ್ರತ್ಯಯಕ್ಕೆ ಮನೆ ಪ್ಲಸ್ ಆ, ಮನೆಯ ಎಂಬ ಉದಾಹರಣೆಯನ್ನು ನಾವು ಇಲ್ಲಿ ನೋಡಬಹುದು. ಈಗ ದ್ವಿರುಕ್ತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲು ದ್ವಿರುಕ್ತಿ ಎಂದರೇನು ನೋಡೋಣ. ದ್ವಿ ಎಂದರೆ ಎರಡು, ಉಕ್ತಿ ಎಂದರೆ ಮಾತು. ಅಂದರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವಾಗ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಬಿಡದೆ ಎರಡು ಬಾರಿ ಹೇಳುವುದಕ್ಕೆ ನಾವು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ಅಂದರೆ ಮನಸ್ಸಿನ ಭಾವನೆಗಳಾದ ಉತ್ಸಾಹ, ಕೋಪ, ತಿರಸ್ಕಾರ, ಹರ್ಷ, ದುಃಖ, ಆಶ್ಚರ್ಯ, ಸಮ್ಮತಿ, ಅವಸರ, ಭಯ, ಪ್ರಾರ್ಥನೆ ಮುಂತಾದ ಭಾವನೆಗಳನ್ನು ನಾವು ಹೊರಹಾಕುವಾಗ ಈ ದ್ವಿರುಕ್ತಿ ಪದಗಳನ್ನು ಬಳಕೆ ಮಾಡುತ್ತೇವೆ. ಅಂದರೆ ಇಲ್ಲಿ ಒಂದೊಂದು ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ನೋಡೋಣ. ಮೊದಲಿಗೆ ಉತ್ಸಾಹಕ್ಕೆ ಉದಾಹರಣೆ ಹೌದು ಹೌದು ನಾನೇ ಗೆದ್ದೆ ಎಂಬ ಉತ್ಸಾಹದಿಂದ ಹೇಳುವುದು. ನಡೆ ನಡೆ ನಾನೂ ಬರುವೆ ಎಂಬುದು. ಕೋಪಕ್ಕೆ ನಿಲ್ಲು ನಿಲ್ಲು ಏ ಮೂರ್ಖ ಎಂದು ಕೋಪಗೊಂಡು ಹೇಳುವುದು. ಎಲೆ ಎಲೆ ನಿನ್ನನ್ನು ಸೀಳುತ್ತೇನೆ ಎಂಬುದು. ಹಾಗೆಯೇ ತಿರಸ್ಕಾರಕ್ಕೆ ಏ ನೀಚ ನೀಚ ನಿನ್ನ ಸಹವಾಸವೇ ಬೇಡ ನನಗೆ ಎಂಬುದು. ಬೇಡ ಬೇಡ ಅವನಿಗೆ ಹೇಳಬೇಡ ಎಂಬುದು. ಹರ್ಷಕ್ಕೆ ಉದಾಹರಣೆ ಅಂದರೆ ಸಂತೋಷಕ್ಕೆ ಅಪ್ಪ ಅಪ್ಪ ನಾನು ತರಗತಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿದ್ದೇನೆ. ಹಾಗೆಯೇ ಅಮ್ಮ 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 ಈ ಚಿತ್ರದಲ್ಲಿರುವವನು ನಾನೇ ಎಂದು ಸಂತೋಷದಿಂದ ಹೇಳುವುದು. ಹಾಗೆಯೇ ದುಃಖಕ್ಕೆ ಅಯ್ಯೋ ಮಗ ರಮೇಶ ರಮೇಶ. ಹಾಗೆ ಅಯ್ಯೋ ದೇವರೇ ನನಗೆ ನೀನೇ ಗತಿ ಎಂದು ದುಃಖದಿಂದ ದೇವರಲ್ಲಿ ಕೇಳಿಕೊಳ್ಳುವುದು. ಆಶ್ಚರ್ಯಕ್ಕೆ ಉದಾಹರಣೆ ಅಬ್ಬಬ್ಬಾ ಎಂಥ ದೊಡ್ಡ ಕಟ್ಟಡ ಇದು ಮತ್ತು ಆಹಾ ಎಷ್ಟೊಂದು ಸುಂದರವಾಗಿದೆ ನಮ್ಮ ಬೆಂಗಳೂರು. ಹಾಗೆ ಸಮ್ಮತಿಸುವುದು. ಇರಲಿ ಇರಲಿ ಅವಳೇ ಇರಲಿ ಎಂಬುದು. ಹಾಗೆ ಒಳ್ಳೆಯದು ಒಳ್ಳೆಯದು ನೀನು ಬಂದಿದ್ದು ತುಂಬ ಒಳ್ಳೆಯದು ಎಂದು ಸಮ್ಮತಿಸಿಕೊಳ್ಳುವುದು. ಹಾಗೆಯೇ ಅವಸರಕ್ಕೆ ಉದಾಹರಣೆ ಬೇಗ ಬೇಗ ಬಾ ಬಸ್ ಹೋಗುತ್ತದೆ ಎಂದು ಅವಸರ ಪಡುವುದು. ನಡೆ ನಡೆ ಹೊತ್ತಾಯಿತು ಎಂದು ಹೇಳುವುದು. ಭಯಕ್ಕೆ ಉದಾಹರಣೆ ಎಲ್ಲಾದರೂ ಹಾವು, ಬೆಂಕಿ ಅಥವಾ ಏನಾದರೂ ಭಯ ಪಡುವಂತಿದ್ದರೆ ಅದಕ್ಕೆ ನಾವು ಉದಾಹರಣೆ ತೆಗೆದುಕೊಳ್ಳಬಹುದು. ಇಲ್ಲಿ ದಾರಿಯಲ್ಲಿ ಹಾವು ಕಂಡಾಗ, ಎಲ್ಲಾದರೂ ಬೆಂಕಿ ಕಂಡಾಗ ನಾವು ಭಯಕ್ಕೆ ವ್ಯಕ್ತಪಡಿಸಬಹುದು. ಹಾಗೆಯೇ ಪ್ರಾರ್ಥನೆಗೆ ಉದಾಹರಣೆ ಒಬ್ಬರಲ್ಲಿ ಕೇಳಿಕೊಳ್ಳುವುದು. ಅಂದರೆ ದೇವರೇ ನಮ್ಮನ್ನು ಕಾಪಾಡು ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗುತ್ತದೆ. ಹಾಗೆಯೇ ಒಬ್ಬರಲ್ಲಿ ಕೇಳಿಕೊಳ್ಳುವುದು ಅಂದರೆ ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಕೇಳುವುದು. ಹೀಗೆ ನಾವು ಇವತ್ತು ವಿಭಕ್ತಿ ಪ್ರತ್ಯಯ ಮತ್ತು ದ್ವಿರುಕ್ತಿಗಳ ಬಗ್ಗೆ ತಿಳಿದುಕೊಂಡೆವು.
ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಫಾಲೋ ಮಾಡಿ.